ಬೋರ್ಡ್ನ 187 ಕೋಟಿ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ನಾಗೇಂದ್ರ ಅರೆಸ್ಟ್ ಆಗ್ತಾರೋ ಅನ್ನೋ ಪ್ರಶ್ನೆ ಇದ್ದೇ ಇದೆ. ಇವತ್ತೇ ಬಂಧನ ಆಗುತ್ತಾ ನಾಗೇಂದ್ರ ಅವರದ್ದು ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಅನ್ನೋ ಪ್ರಶ್ನೆ. ಇನ್ನೊಂದು ಕಡೆಗೆ ಡಾಲರ್ಸ್ ಕಾಲೋನಿಯ ನಾಗೇಂದ್ರ ನಿವಾಸಕ್ಕೆ ಮತ್ತಷ್ಟು ಅಧಿಕಾರಿಗಳು ಇಡಿ ಅಧಿಕಾರಿಗಳ ಆಗಮನ ಕೂಡ ಆಗಿದೆ. ದಾಖಲಾತಿ ಬ್ಯಾಂಕ್ ವಹಿವಾಟಿನ ಮೇಲೆ ಇಡಿ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ, ಮಾನಿಟರ್ ಮಾಡ್ತಾ ಇದ್ದಾರೆ. ಬ್ಯಾಂಕ್ ಡೀಟೇಲ್ಸ್ ಬಗ್ಗೆ ಉತ್ತರ ಕೇಳಿದ್ರೆ ಉತ್ತರ ಕೊಡೋದಕ್ಕೆ ಮೊಂಡಾಟವನ್ನು ನಾಗೇಂದ್ರ ಅವರು ಮಾಡ್ತಾ ಇದ್ದಾರೆ. ಯಾವುದೇ ಉತ್ತರವನ್ನು ಸರಿಯಾಗಿ ಕೊಡ್ತಾ ಇಲ್ಲ. ಮತ್ತಿಕೆರೆಯ ICICI ಬ್ಯಾಂಕ್ನ ಸಿಬ್ಬಂದಿಯನ್ನ ಕೂಡ ಇಡಿ ಅಧಿಕಾರಿಗಳು ಕರ್ಕೊಂಡು ಬಂದಿದ್ದಾರೆ. ಬಿಕಾಸ್ ನಾಗೇಂದ್ರ ಅವರ ಫ್ಯಾಮಿಲಿಯ ಬಹುತೇಕ ಅಕೌಂಟ್ಗಳು, ಇನ್ಫ್ಯಾಕ್ಟ್ ಅವರ ಅಕೌಂಟ್ಗಳು ಇದೇ ಬ್ರಾಂಚ್ನಲ್ಲಿ ಇದಾವೆ ಅಂತ ಹೇಳಲಾಗ್ತಾ ಇದೆ. ನಾಗೇಂದ್ರ ಮುಂದೆ ಕೂರಿಸ್ಕೊಂಡು ದಾಖಲೆಗಳ ಬಗ್ಗೆ ಪರಿಶೀಲನೆಯನ್ನು ಸದ್ಯಕ್ಕೆ ಬ್ಯಾಂಕ್ ಅಧಿಕಾರಿಗಳ ಸಮ್ಮುಖದಲ್ಲೇ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸೊ ಎಷ್ಟು ಅಮೌಂಟ್ ಕ್ರೆಡಿಟ್ ಆಗಿದೆ, ಯಾವ ಟೈಮಿಂಗಲ್ಲಿ ಕ್ರೆಡಿಟ್ ಆಗಿದೆ, ಎಷ್ಟು ಡೆಬಿಟ್ ಆಗಿದೆ, ಯಾರ ಜೊತೆಗೆ ಅಂದರೆ ಯಾವ ಬ್ಯಾಂಕ್ ಅಕೌಂಟ್ ಜೊತೆಗೆ ಈ ಟ್ರಾನ್ಸಾಕ್ಷನ್ ಆಗಿದೆ ಅಂತೆಲ್ಲ ಅಧಿಕಾರಿಗಳು ಪ್ರಶ್ನೆ ಕೇಳ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಉಮೇಶ್. ಈಗ ನಾಗೇಂದ್ರ ಅವ್ರ ತನಿಖೆಗೆ ಅಲ್ಲಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನೋದು ಬಹಳ ಸ್ಪಷ್ಟ. ಇದರಿಂದ ನಾಗೇಂದ್ರ ಅವರ ಅಕೌಂಟ್ಗಳನ್ನ ಫ್ರೀಸ್ ಮಾಡ್ತಾರಾ ಹಾಗಾದ್ರೆ ಇಡಿ ಅಧಿಕಾರಿಗಳು? ಈಗ ಮಮತಾ, ನಾಗೇಂದ್ರರ ಅಕೌಂಟ್ ಬಗ್ಗೆ ಸೂಕ್ತವಾದ ದಾಖಲೆಗಳು ಲಭ್ಯ ಆಗಿದ್ದಾವೆ. ಆದರೆ ಮಾಜಿ ಸಚಿವ ಅಂತ ನಾಗೇಂದ್ರ ಅವರು ಅದರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಳನ್ನು ಹೇಳ್ತಾ ಇಲ್ಲ. ಅದೇ ಕಾರಣಕ್ಕೆ ಈಗ ಬ್ಯಾಂಕ್ನ ಪರಿಣಿತ ಸಿಬ್ಬಂದಿಯನ್ನು ಬೆಳಗ್ಗೆ 5 ಗಂಟೆ ಸುಮಾರಿಗೆ 4 ಮತ್ತು ಈಗ ಕೆಲವೇ ಒಂದು ಗಂಟೆಗಳಿಂದ ಮತ್ತೆ 2 ಬ್ಯಾಂಕ್ ಸಿಬ್ಬಂದಿಯನ್ನು ಈಗ ಮಾಜಿ ಸಚಿವ ನಾಗೇಂದ್ರ ಮನೆಗೆ ಕರ್ಕೊಂಡ್ಬಂದಿರುವಂಥದ್ದು. ಪ್ರಮುಖವಾಗಿ ಬೆಂಗಳೂರಿನಿಂದ ಏನು ಹೈದರಾಬಾದಿಗೆ ಅಕೌಂಟ್ ಮುಖಾಂತರ ದೊಡ್ಡ ಮಟ್ಟದ ಅಮೌಂಟ್ ಹೋಗುತ್ತೆ. ಹೈದರಾಬಾದ್ನಿಂದ ಬೆಂಗಳೂರಿನ ವಿವಿಧ ಅಕೌಂಟ್ಗಳಿಗೆ ಅಮೌಂಟ್ ಬಂದಿರೋದ್ರ ಬಗ್ಗೆ ಡೀಟೇಲ್ ಆಗಿ ಅವರ ಅಂಕಿಅಂಶಗಳ ಸಮೇತ ಇಡಿ ಅಧಿಕಾರಿಗಳಿಗೆ ಮಾಹಿತಿ ಲಭ್ಯ ಆಗಿತ್ತು. ಆದರೆ ಈ ಸಂಬಂಧಪಟ್ಟ ಹಾಗೆ ಮಾಜಿ ಸಚಿವರಾದಂಥ ವಿ ನಾಗೇಂದ್ರ ಅವರನ್ನ ಮಾತಾಡಿಸಿದಂಥ ವೇಳೆಯಲ್ಲಿ ಯಾವುದೇ ರೀತಿಯ ಉತ್ತರ ಕೊಡ್ತಾ ಇಲ್ಲ, ಮತ್ತು ಅದಕ್ಕೆ ಬೇಕಾದಂಥ ಎವಿಡೆನ್ಸ್ಗಳನ್ನು ಕೊಡೋದಕ್ಕೆ ಹಿಂದೇಟು ಆಗ್ತಾ ಇರುವಂಥದ್ದು. ಅದೇ ನಿಟ್ಟಿನಲ್ಲೇ ನಿನ್ನೆ ಹರೀಶ್ನನ್ನು ಬೇರೆ ಅಂದರೆ ಶಾಂತಿನಗರದ ಇಡಿ ಕಚೇರಿಗೆ ಕರ್ಕೊಂಡೋಗಿ ಆತನಿಗೆ ಭಾಳಷ್ಟು ಮಾಹಿತಿ ಇತ್ತು ಅನ್ನೋ ನೆಲೆಯಲ್ಲಿ ಆತನಿಂದ ಒಂದಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಕಲೆಕ್ಟ್ ಮಾಡಿದ ನಂತರದಲ್ಲಿ ತಡರಾತ್ರಿ ಮತ್ತೆ ಆತ ಹರೀಶ್ನನ್ನು ಕರ್ಕೊಂಬಂದು ಈಗ ವಿ ನಾಗೇಂದ್ರ ಅವರ ಮನೆಯಲ್ಲೇ ಇಟ್ಕೊಂಡಿರುವಂಥದ್ದು. ಇಬ್ಬರನ್ನೂ ಕೂಡ ಅಲ್ಲೇ ಮನೆಯಲ್ಲೇ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಆದರೂ ಕೂಡ ಇವರು ಈ ನಕಲಿ ಅಕೌಂಟ್ಗಳ ಬಗ್ಗೆ ಸೂಕ್ತವಾಗಿ ಮಾಹಿತಿ ಕೊಡ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಈಗ ಬ್ಯಾಂಕ್ ಅಧಿಕಾರಿಗಳನ್ನ ಕರ್ಕೊಂಬಂದು ಈಗ ಬ್ಯಾಂಕ್ ಸಿಬ್ಬಂದಿಯಿಂದಲೇ ಯಾವೆಲ್ಲ ನಕಲಿ ಅಕೌಂಟ್ಗಳು ಎಷ್ಟೆಷ್ಟು ಅಮೌಂಟ್ ಹೋಗಿದೆ, ಯಾರ ಹೆಸರಿಗೆ ಹೋಗಿದೆ ಅನ್ನೋದ್ರ ಬಗ್ಗೆ ಈಗ ತನಿಖೆ ಮಾಡ್ತಾ ಇರುವಂಥದ್ದು. ಬರೋಬ್ಬರಿ ನಿನ್ನೆಯಿಂದ ಇಲ್ಲಿವರೆಗೂ ಸುಮಾರು 30 ಗಂಟೆಗಳ ಕಾಲ ಆಗಿದೆ. ಇವತ್ತು ಇಡಿ ದಾಳಿಯಾಗಿ ಇನ್ನೂ ಕೂಡ ದಾಳಿ ಮುಂದುವರಿತಾ ಇರುವಂಥದ್ದು. ಎಲ್ಲ ಕಡೆಗಳಲ್ಲೂ ಕೂಡ ದಾಳಿ ಮುಂದುವರಿತಾ ಇದೆ. ಈ ದಾಳಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಕಡೆಗಳೇನಾದರೂ ಮಾಹಿತಿಗಳು ಲಭ್ಯ ಆದರೆ ಆ ಮಾಹಿತಿಯ ದಾಖಲೆಗಳನ್ನು ತಗೊಂಬಂದು ಇಲ್ಲಿ ಇತರೆ ಅಧಿಕಾರಿಗಳ ಜೊತೆ ಶೇರ್ ಮಾಡ್ಕೋತಾ ಇದ್ದಾರೆ. ಆ ಶೇರ್ ಮಾಡಿದಂಥ ದಾಖಲೆ ಆಧಾರದ ಮೇಲೆ ನಾಗೇಂದ್ರನ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ವಿ ನಾಗೇಂದ್ರ ಅವರ ಪರವಾಗಿ ಅವರ PAಗಳು ಮತ್ತು ಸಂಬಂಧಿಕರೇ ಕೆಲಸ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಆ ನಿಟ್ಟಿನಲ್ಲಿ ಇದು ಏನು ರೈಡ್ ಏನು ನಡೀತಾ ಇದೆ ಅದು ಇನ್ನು ಸಂಜೆ ತನಕ ನಡೀಬೋದು ಅನ್ನೋ ಮಾತುಗಳು ಕೇಳಿಬರ್ತಾ ಇದ್ದಾವೆ. ಒಂದು ವೇಳೆ ಸಂಜೆ ತನಕ ನಡೆದರೆ ಇಲ್ಲಿವರೆಗೂ ಸಿಕ್ಕಿರುವಂಥ ಮಾಹಿತಿ ಆಧಾರದ ಮೇಲೆ ವಿ ನಾಗೇಂದ್ರ ಅವ್ರನ್ನ ಅರೆಸ್ಟ್ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಮಮತಾ, ರೈಟ್, ಧನ್ಯವಾದ ಉಮೇಶ್. ತಮ್ಮ ಮಾಹಿತಿಗಾಗಿ. ಈಗ ಬ್ಯಾಂಕ್ ಅಧಿಕಾರಿಗಳು ಬಂದಿದ್ದಾರೆ, ಇಡಿ ಅಧಿಕಾರಿಗಳಿದ್ದಾರೆ, ನಾಗೇಂದ್ರ ಅವ್ರನ್ನ ಪ್ರಶ್ನೆ ಕೇಳಲಾಗ್ತಾ ಇದೆ. ಒಂದು ವೇಳೆ ಈ ಪ್ರಶ್ನೆಗೆ ಕನ್ವಿನ್ಸಿಂಗ್ ಉತ್ತರ ಕೊಟ್ಟಿಲ್ಲ ಅಂದ್ರೆ ಮೊದಲನೇದಾಗಿ ನಾಗೇಂದ್ರ ಅವರ ಅಕೌಂಟ್ಗಳನ್ನು ಫ್ರೀಸ್ ಮಾಡ್ತಾರೆ, ನಂತರ ಅರೆಸ್ಟ್ ಪ್ರೊಸೀಜರ್ಗಳನ್ನು ಮಾಡೋ ಸಾಧ್ಯತೆ ಅಂತೂ ಇದ್ದೇ ಇದೆ.